ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ವೇಗ ನೀಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆಗೆ ಸಿದ್ದತೆ ನಡೆಸಿದೆ. 2028ರಿಂದ 29ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಸಂಘಟನೆಗೆ ಪ್ಲಾನ್ ಅನ್ನು ಮಾಡಲಾಗುತ್ತಿದೆ. ಕ್ಯಾಬಿನೆಟ್ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ, ವೇಣುಗೋಪಾಲ್ ನೇತೃತ್ವದಲ್ಲಿ ಸಂಘಟನೆಗೆ ವೇಗ. ಸಿದ್ದರಾಮಯ್ಯ ಸರ್ಕಾರ ಬದಲಾಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದಿದೆ. ಮೊದಲ ಹಂತದಲ್ಲಿ ಕ್ಯಾಬಿನೆಟ್ ಸರಾಗವಾಗಿ ರಚನೆಯಾಯಿತು. ಆದರೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಕಗ್ಗಂಟಾಗಿದೆ. ಇದಕ್ಕೆ ಕಾರಣ ಮುಂಬರುವಂತಹ ಚುನಾವಣೆಗಳು ಅಂತ ಹೇಳಲಾಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಬೇಕು ಮತ್ತು 2029 ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ರಾಜ್ಯದಿಂದ ಹೆಚ್ಚಿನ ಸೀಟ್ ಗೆಲ್ಲಬೇಕು ಎಂಬ ಟಾಸ್ಕ್ ಹೈಕಮಾಂಡ್ ನೀಡಿದೆ. ಇದರ ಭಾಗವಾಗಿ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಮತ್ತು ನಿಷ್ಠಾವಂತರಿಗೆ ಮಾತ್ರ ಅಧಿಕಾರ ನೀಡಲಾಗ್ತಾ ಇದೆ. ಭಾರತ್ ಜೋಡೋದಲ್ಲಿ ಅದನ್ನ ಪ್ರಾರಂಭ ಮಾಡ್ತಾರೆ, ಉದ್ಘಾಟನೆ ಮಾಡಿ ಸುಮಾರು 170 ಜನ ವೀಕ್ಷಕರಿದ್ದಾರೆ. ಅಂದ್ರೆ ಕೇಂದ್ರದಿಂದ 40 ಜನ ವೀಕ್ಷಕರು, ರಾಜ್ಯದಿಂದ 120 ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ವೀಕ್ಷಕರಿದ್ದಾರೆ. ಎಲ್ಲ ಜಿಲ್ಲೆಗಳಿಗೂ ಸಹ ಕನಿಷ್ಠ 7 ದಿನ ಇದ್ದು ಎಲ್ಲ ಬ್ಲಾಕ್ಗಳಿಗೂ ಸಹ ಭೇಟಿ ಕೊಟ್ಟು ಯಾರನ್ನ ಅಧ್ಯಕ್ಷರು ಮಾಡಿದ್ರೆ ಒಳ್ಳೇದಾಗುತ್ತೆ ಜಿಲ್ಲೆಗೆ, ಅಥವಾ ಯಾವ ಅಧ್ಯಕ್ಷರನ್ನ ಉಳಿಸ್ಕೋಬೇಕಾದ್ರೆ ಯಾಕೆ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದು ಹೈಕಮಾಂಡ್ ಅವರು ಜಿಲ್ಲೆಯನ್ನ ಇದು ಮೊಟ್ಟ ಮೊದಲನೇ ಬಾರಿಗೆ. ಹೌದು, ಸರ್ಕಾರ ಮತ್ತು ಪಕ್ಷದಲ್ಲಿ ಮೂಲ ಸಿದ್ಧಾಂತದಲ್ಲಿ ನಂಬಿಕೆ ಇರುವವರಿಗೆ ಮಾತ್ರ ಅವಕಾಶ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇದಕ್ಕಾಗಿ ವೀಕ್ಷಕರ ನೇಮಕ ಕೂಡ ಆಗಿದೆ. ಇದೇ ಜುಲೈ 24ಕ್ಕೆ ವೀಕ್ಷಕರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಕೆಸಿ ವೇಣುಗೋಪಾಲ್ ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದೆ ಎಂಬ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲರೂ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಹೊಸದಾಗಿ ಮಾಡಬೇಕಲ್ಲ, ಈಗ ಇಂದಿನ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಸಮಿತಿ ಇದಾಗಿದೆ. ಮುಂದೆ ಬರೋವರೆಗೂ ಅವರೇ ಕಂಟಿನ್ಯೂ ಆಗ್ತಾರೆ. ಮುಂದೆ ಸಮಿತಿ ಬರೋ ಅವರೇ ಕಂಟಿನ್ಯೂ ಆಗ್ತಾರೆ. ಈ ಬಾರಿ ಪಕ್ಷಕ್ಕೆ ದುಡಿದವರಿಗೆ ಸಂಘಟನೆ ಮತ್ತು ಸರ್ಕಾರದಲ್ಲಿ ಅವಕಾಶ ಮಾಡಬೇಕು ಎಂಬ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಮುಂದಿನ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಹಠದಿಂದ ಕಾಂಗ್ರೆಸ್ ತಯಾರಿಯನ್ನು ನಡೆಸ್ತಾ ಇದೆ.